1,11,56,000 ಜನರು ASDDO ಅಂದ್ರೆ ಆಬ್ಸೆಂಟ್, ಡೆತ್, ಆಮೇಲಿಂದ ಶಿಫ್ಟೆಡ್ ಮತ್ತು ಡಿಲಿಟೆಡ್ ಮತ್ತು ಅದರ್ಸ್ ಅದರಲ್ಲಿ ಇಷ್ಟು ಬಂದಿದ್ದಾರೆ. ಸೊ ಇದು ಒಂದು ಭಾಗ. ಎರಡನೇದ್ದು, ಈಗ ನಮಗೆ ಗೌರ್ಮೆಂಟ್ ಒಂದು ಇದು ಕಳಿಸಿದೆ, ಆ್ಯಪ್ ಕಳಿಸಿದೆ. ನಾನು ಎಲ್ಲ ಪತ್ರಕರ್ತರಿಗೆ ಅದನ್ನು ಬೆಳಗ್ಗೆ ಶೇರ್ ಮಾಡಿದ್ದೇನೆ. ಅದರಲ್ಲಿ ನಮ್ಮದು ಜಿಲ್ಲಾವಾರು ನಾವು ಹೋಗಿ ಆ್ಯಪ್ನಲ್ಲಿ ನೋಡಿಬಿಟ್ರೆ, ಸೊ ಧಾರವಾಡ ಇವತ್ತು ಪ್ರೆಸ್ ಮೀಟ್ ಮಾಡೋದು ಧಾರವಾಡ, ನಾವೆಲ್ಲ ವಿದ್ಯಾವಂತರು ಮತ್ತು ನಮ್ಮದು ಚಂದವಾಗಿರುವಂಥ ಸುಂದರವಾದಂಥ ಜಿಲ್ಲೆ. ನಮ್ಮ ಜಿಲ್ಲೆಯಲ್ಲಿನೇ 17.6% ಡಿಲಿಷನ್ ASDDO ಒಳಗೆ ನಮ್ಮದು ಲೀಸ್ಟ್ ಬಂದು ನಿಂತಿದೆ. ಹಾಗೆಯೇ ಗುಲ್ಬರ್ಗ, ಬೀದರ್, ಯಾದಗಿರಿ ಮತ್ತು ಬೆಳಗಾವಿ. ಸೊ ಇದು ನಮ್ಮ ರಾಜ್ಯದ ಒಂದು ಸೀರಿಯಸ್ ವಿಷಯ. ಈ 5 ಜಿಲ್ಲೆಗಳಲ್ಲಿ ನಮ್ಮದು ಧಾರವಾಡ ಜಿಲ್ಲೆ ಕೂಡ ಸೇರಲ್ಪಟ್ಟಿದೆ. ಸೊ ಈಗ ಮುಂಜಾನೆ ಅಣ್ಣವ್ರು ಹೇಳ್ತಾರೆ, ಇವತ್ತು ನಾನು ಮತ್ತೆ ಶಂಕರ್ ಹಲ್ಗತ್ತಿಯವರು ಮಾತಾಡ್ಕೊಂಡು ಒಂದು ಟ್ರಯಲ್ ಮಾಡಿದ್ವಿ, ನಮ್ದು ಏನು ಸಿಗುತ್ತೆ ಅಂದರೆ ಬೂತ್ ವಾಯ್ಸ್. ಈಗ ನಂದು ಬೂತ್ ಇದೆ, ನಾನು ಕಳಿಸ್ತೀನಿ, ಎಲ್ರಿಗೂ ನಿಮಗೆ ಮೇಲ್ ಮಾಡ್ತೀನಿ. ನಮ್ದು ಒಂದು ಬೂತ್ನಲ್ಲಿ ನಂದು 93 ಬೂತ್ ನಂಬರ್, 19 ನಂದು ವಾರ್ಡ್ ನಂಬರ್, 93 ನಂದು ಬೂತು. 93 ಬೂತ್ನಲ್ಲಿ ಇರುವಂಥವ್ರು 1200 ಮತದಾರರು. 1200 ಮತದಾರರಲ್ಲಿ 284 ASDDO ನಲ್ಲಿ ಬಂದಿದ್ದಾರೆ. ಇದು ಒಂದು, ನಂದೇ ಬೂತ್ ಮಾತಾಡ್ತಾ ಇದ್ದೀನಿ, ಇದು ಒಂದು. ಎರಡನೇದು ಶಂಕರಣ್ಣ ಅದು ಮುಂದೆ ಸ್ವಲ್ಪ ಹೇಳಿ ಅಣ್ಣ. ಈಗ ಅಣ್ಣ ನಿವೇದಿತ ಸ್ಕೂಲ್ ಸಂಬಂಧಪಟ್ಟಂತೆ ಅಲ್ಲಿ ಬಹುತೇಕ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ತಿಳ್ಕೊಂಡು ಹೇಳಿ ಅಲ್ಲಿ ಬರುವಂಥದ್ದು. ನಮ್ಮ ಬಸವಪ್ರಭು ಹೊಸಕೇರಿ ಅವರು ಅದನ್ನು ನೋಡಿದ್ರೆ ಅದು ಒಂದೇ ನಮಗೆ ಗೊತ್ತಿರುವಂಥದ್ದು. ಅಲ್ಲಿ ನಿರಂತರವಾಗಿ ಓಟ್ ಹಾಕೊಂಡು ಅದೇ ಕೇಂದ್ರದಿಂದ ಬಂದವರು. ಆದರೆ ಅವರು ಈ ಸಲ ಇದನ್ನು ಅವರು SIR ಇದನ್ನು ಫಾರ್ಮ್ ತುಂಬಿಲ್ಲ. ಆದರೆ ಅವ್ರದ್ದು ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ತಿಳ್ಕೊಂಡು ಹೇಳಿ ಅವ್ರು ಮುಂದುಗಡೆ ಇದನ್ನು ಹಾಕಿದ್ದಾರೆ. ಅಂದರೆ ಕಳೆದ ಹಿಂದಿನ ಚುನಾವಣೆಯೊಳಗೂ ಸಹಿತ ಅದೇ ಮತದಾನ ಹಾಕಿದ್ದಾರೆ. ಅವರು ಅಬ್ಸೆಂಟ್ ಅಂತ ಹಾಕ್ಬೋದಾಗಿತ್ತು, ವಿನ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ತಿಳ್ಕೊಂಡು ಹೇಳಿ ಇದನ್ನು ಮಾಡ್ತಾರೆ. ಅವರು ಕಾಲಮ್ದಾಗ ತೋರಿಸ್ತಾರೆ. ಹಂಗೆ ನಮ್ಮ ಓಣಿಯೊಳಗಿನ ಭಾಳಷ್ಟು ಇವು ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ತೋರಿಸಿದ್ದಾರೆ. ಬಹುತೇಕ ನಮ್ಮ ಸುತ್ತಮುತ್ತಲಿರುವಂಥ ಏನು ಮನೆಗಳು ಇದಾವಲ್ಲ, ಅದರೊಳಗೆ ನಮ್ಮ ಮುಂದೆ ಅದರ ನಿರಂತರ ದಿನಾನುವಲ್ಲಿ ನಮ್ಮ ಮುಂದೆ ಭೇಟಿಯಾಕಾರ ಅವರು ಹಲವು ಇವರು ಜನರದಲ್ಲಿ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹಾಕ್ತಾರೆ. ಇದು ಯಾವುದಿದು, ಯಾವ ರೀತಿ ಪರ್ಮನೆಂಟ್ಲಿ ಶಿಫ್ಟೆಡ್? ಈಗ ಅವರೆಲ್ಲ ತುಂಬಿ ಕೊಟ್ಟಾಗೂ ಸಹಿತ ಈಗ ಹಿಂಗಾಗಿದೆ, ತುಂಬಿ ಕೊಡದೇ ಇದ್ದಾಗೂ ಸಹಿತ ಈ ರೀತಿ ಒಳಗೆ ಕೆಲ ನೋಟಗಳು ಕಂಡು ಬರ್ತಾ ಇದ್ದಾವೆ. ಇದೊಂದು ಸರಿಯಾದ ರೀತಿ ಒಳಗೆ ಮಾಡದೇ ಇರೋದು ಇದು ಕಂಡು ಬರ್ತದೆ ಅಂತ. ಅಂದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಬೇರೆ ನಾವು 2 ಬೂತ್ ಹೇಳಿದ್ದೀವಿ. ಈಗ ಒಂದು ನಿವೇದಿತ ಶಂಕರ ಹಲ್ಗತ್ತಿ ಅವ್ರದ್ದು, ಬಸವಪ್ರಭು ಹೊಸಕೇರಿನ ಔಟ್ ಆಗಿದ್ದಾರೆ, ಅವರು ಶಿಫ್ಟ್ ಎಲ್ಲ ಆಗಿದ್ದಾರೆ, ಅದನ್ನು ಕೊಡ್ಬೇಕಾಗಿತ್ತು. ಆಬ್ಸೆಂಟ್ ಆಗಿದ್ರೆ, ಆ ಮನೆ ಬಿಟ್ಟು ಇನ್ನೊಂದು ಕಡೆ ಅವ್ರು ಹೋಗಿದ್ರೆ ಆಬ್ಸೆಂಟ್ ಎಲ್ಲಿ ಆಗಿದ್ದಾರೆ ಅದು ಕೊಡ್ಬೇಕು. ಡೆತ್ ಕ್ಲಿಯರ್, ಓಕೆ, ಡೆತ್ ಇಸ್ ಡೆತ್. ಆದರೆ ಆಬ್ಸೆಂಟು ಮತ್ತು ಶಿಫ್ಟೆಡ್ಗೆ ನಮ್ಗೆ ಅವ್ರು ಏನ್ ಮಾಡ್ಬೇಕಾಗಿತ್ತು, ಸರಿಯಾಗಿ ಮಾಹಿತಿ ಕೊಡ್ಬೇಕಾಗಿತ್ತು. ಡುಪ್ಲಿಕೇಟ್ಸ್, ಈಗ ನಮ್ದು ಮತ 2 ಕಡೆ ಇದೆ, ಒಬ್ಬರು ವ್ಯಕ್ತಿದು 2 ಕಡೆ ಮತ ಇದೆ. ಸೊ ಅದು ಡುಪ್ಲಿಕೇಟ್ ಆಗುತ್ತೆ, ಅದು ಒಂದ್ ಕಡೆ ನಿಲ್ಲುತ್ತೆ, ಒಂದ್ ಕಡೆ ಉಳಿತದೆ. ಇದು ಸದ್ಯದ್ದು ನಮ್ದು ಧಾರವಾಡದ್ದು ಇದು ಒಂದು ದೊಡ್ಡ ಶಾಕಿಂಗ್ ನ್ಯೂಸ್. ಇದು ಒಂದಾಯ್ತ್ರಿ. ಈಗ ಎರಡನೇದು ಮುಂದುವರೆದು ಹೇಳ್ಬೇಕಂತಂದ್ರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ. ಸೊ ಇದರಲ್ಲಿ ನಾನು ಮತ್ತೆ ಇಸಾಕ್ ಅವರು ಯಾವತ್ತೂ ಮಾತಾಡ್ತಾ ಇರ್ತಿದ್ವಿ ಈ ವಿಚಾರದಲ್ಲಿ. ಲಾಜಿಕಲ್ ಡಿಸ್ಕ್ರಿಪೆನ್ಸಿನಲ್ಲಿ ಏನಾಗುತ್ತೆ, ನಾವು ಮೊನ್ನೆ ಫಸ್ಟ್ ಮೀಟ್ ಮಾಡಿದ್ವಿ, ಪ್ರೆಸ್ ಮೀಟ್ ಇಲ್ಲಿನೇ. ಹೆಣ್ಣು ಮಕ್ಕಳು ಈಗ ಇದು ಒಂದು ಐತ್ರಿ, ಈಗ 1,11,56,000 ಈಗ ಆಬ್ಸೆಂಟ್, ಡಿಲಿಟೆಡ್, ಡುಪ್ಲಿಕೇಟ್ ಮತ್ತೆ ಅದರ್ಸ್. ಅದಲ್ಲದೇನೆ ಇನ್ನು 17ನೇ ತಾರೀಕಿನೊಳಗೆ ನಮ್ಗೆ ಬರ್ತದೆ ನೋಟಿಸ್. ಅದು ಏನು ಅಂತಂದ್ರೆ, ಈಗ ನಂದು ಹೆಸರು ಇಸಬೆಲ್ಲಾ ಇದ್ದದ್ದು ಹಿಜಮ್ ಆಗಿರ್ತದೆ, ಶಂಕರ್ ಹಲ್ಗತ್ತಿ ಇದ್ದದ್ದು ಶಂಕರಣ್ಣ ಅಂತಾಗಿರ್ತದೆ, ಮನೋಜ್ ಇದ್ದದ್ದು ಮನೋಜ್ ಅಣ್ಣ ಅಂತಾಗಿರ್ತದೆ. ಈ ರೀತಿಯಲ್ಲಿ ಆದಂತ, ಮತ್ತು ಹೆಣ್ಮಕ್ಳಿಗೆ ಅಮ್ಮನ ಮನೆಯಲ್ಲಿ ಒಂದು ಅಡ್ರೆಸ್ ಇರ್ತದೆ, ಗಂಡನ ಮನೆಯಲ್ಲಿ ಇನ್ನೊಂದು ಅಡ್ರೆಸ್ ಇರ್ತದೆ. ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿನಲ್ಲಿ ಎಷ್ಟು ಲಕ್ಷ ನಮ್ದು ವೋಟ್ ಡಿಲೀಟ್ ಆಗುವ ಸಾಧ್ಯತೆಗಳು ಇದೆ ಅಂತ ಒಂದು. ಅದ್ರ ಬಗ್ಗೆ ನಾನು ಇಸಾಕ್ ಅವರಿಗೆ ಸ್ವಲ್ಪ ಕೇಳ್ತೀನಿ, ತುಂಬಾ ಸ್ಟಡಿ ಮಾಡಿದ್ದಾರೆ ಅವರು, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಮಾಧ್ಯಮ ಮಿತ್ರರಿಗೆ ನಾವು ಹೇಳು ಬಯಸು ಏನೆಂದರೆ, ಇವತ್ತು ಕನ್ನಡಪ್ರಭ ಪೇಪರ್ದಲ್ಲಿ ನೋಡಿ, ಕನ್ನಡಪ್ರಭ ಪೇಪರ್ದಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ. ಇವತ್ತು
1,11,50,000 ಮತದಾರರು ASDDO ಲಿಸ್ಟ್ದಲ್ಲಿ ಬಂದಿದ್ದಾರೆ ಫಸ್ಟ್. ಸೆಕೆಂಡ್, 82,89,000 ಮತದಾರರು ಆಬ್ಸೆಂಟ್ ಮತ್ತೆ ಇದರ್ನಾಗ ಬಂದಿದ್ದಾರೆ, ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹೇಳಿ. ನಾವು ಇಲೆಕ್ಷನ್ ಕಮಿಷನ್ ನಿಮ್ಮ ಮುಖಾಂತರ ಏನ್ ಹೇಳಿ ಬಯಸುದು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ 2002 ಏನಿದೆಯಲ್ಲ SIR ಆಗಿತ್ತು, ಅದ್ರೊಳಗೆ ಯಾರು ಒಬ್ಬನು ವ್ಯಕ್ತಿ ಸೈನ್ ಮಾಡಿ ಕೊಟ್ಟಿದ್ದಿಲ್ಲ ಫಾರ್ಮ್. ಇವತ್ತೇನು SR ಫಾರ್ಮ್ ಕೊಟ್ಟಿರಲ್ಲ, ಅದು ಯಾರು ಮಾಡಿದಿಲ್ಲ. ಇಟ್ ವಾಸ್ ನಾಟ್ ಅವರ್ ಮಿಸ್ಟೇಕ್. ನಂದು ಹೆಸರು 2002ದಲ್ಲಿ ಇಸಾಕ್ ಅಹಮದ್ ಅಂತ ಬರ್ತಿದ್ದಾರೆ, ಬಟ್ ಐ ನಾಟ್ ಸೆಂಟ್ ಫಾರ್ಮ್ ಎನಿವೇರ್. ಅವ್ರು ಬರ್ತಿದಾರ, ಇಟ್ ಇಸ್ ನಾಟ್ ಅವರ್ ಮಿಸ್ಟೇಕ್. ನಾವು ಇಲೆಕ್ಷನ್ ಕಮಿಷನ್ ಮಿಸ್ಟೇಕ್ ಆಗಿ ನಾವು ಲಾಜಿಕಲ್ ಡಿಸ್ಕ್ರಿಮೆನ್ಸಿ ನಮ್ದು ಯಾಕೆ ಕೊಟ್ಕೊಳ್ಕೋಬೇಕು ನಾವು? ಈಗ ನಂದು ಹೆಸರು ಬೈ ಬರ್ತ್ ನಂದು ಹೆಸರು ಸರಿ ಇದೆ, ಬೈ ಬರ್ತ್ ಮೊಹಮ್ಮದ್ ಇಸಾಕ್ ಅಂತಿದೆ. 2002ದಾಗ ಬಂದು ಇಸಾಕ್ ಅಹಮದ್ ಅಂತ ಹೇಳಿ ನೀವೋ ಬರ್ಕೊಂಡು ನೀವೋ ಹೋಗಿ ಈಗ ನನಗೆ ಪ್ರೂವ್ ಮಾಡಿ ಅಂತ ಹೇಳಿದ್ರೆ ಇಟ್ ಇಸ್ ಮಿಸ್ಟೇಕ್ ಆಫ್ ದಿ ಇಲೆಕ್ಷನ್ ಕಮಿಷನ್. ಸೆಕೆಂಡ್ ಥಿಂಗ್, ಡೂಪ್ಲಿಕೇಟ್ ವೋಟರ್ಸ್ ಅದಾರೆ, ಪ್ರಾಬ್ಲಮ್ ಇಲ್ಲ, ಡಿಲೀಟೆಡ್, ನೋ ಪ್ರಾಬ್ಲಮ್, ಡಿಲೀಟ್ ಮಾಡಿದ್ದಾರೆ. ಕನಿಷ್ಠ ಒಂದು 6,09,000 ಬೇರೆ ಕಡೆ ತೋರಿಸಿದ್ದಾರೆ, ಎಲ್ಲೇ ಶಿಫ್ಟ್ ಆಗಿದ್ದಾರೆ ಅಂತ ಹೇಳಿ ತೋರಿಸಿದ್ದಾರೆ. ಡೂಪ್ಲಿಕೇಟ್ ನಾ ಇಲ್ಲಿ ಒಂದ್ ಕಡೆ ಇದ್ದೀನಿ, ಹುಬ್ಳಿ ಕಡೆ ಒಂದಿದ್ದೀನಿ, ನಂದು ಒಂದು ಡಿಲೀಟ್ ಆಗ್ಬೇಕು, ಪ್ರಾಬ್ಲಮ್ ಇಲ್ಲ. 6,90,000 ಹೋಗ್ಲಿ. 16,31,000 ವೋಟರ್ಸ್, 16 ಲಕ್ಷ ವೋಟರ್ಸ್ ಡೆತ್ ಆಗಿದ್ದಾರೆ. ಇದು ನಾವು ಅಬ್ಜೆಕ್ಷನ್ ಮಾಡಕ್ ಆಗುದಿಲ್ಲ. ಎರಡು ಬಹಳಷ್ಟು ಕರೆಕ್ಟ್ ಇದೆ. ಲಿಯೋ ಅಬೌಟ್ ದಿಸ್ 16 ಹೋತು, ಒಂದು 10 ಹೋತು. 26 lakhs ಮತದಾರ ಕರ್ನಾಟಕದಲ್ಲಿ ಹೋಗ್ಲಿ ಬಿಕಾಸ್ ಆಫ್ ಡುಪ್ಲಿಕೇಶನ್ ಅಂಡ್ ಡೆತ್. ನಾವು ಕ್ಲೇಮ್ ಮಾಡೋದಿಲ್ಲ, ನೀವು ಕ್ಲೇಮ್ ಮಾಡೋದಿಲ್ಲ. ಓಕೆ, ನಾವು ಈಗೇನ್ ಕೇಳ್ತೀವಿ, ಆಬ್ಸೆಂಟಿ ಮತ್ತು ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹೇಳಿದ್ರೆ ಇಲ್ಲಿ ಮತದಾರರಿಗೆಲ್ಲ ಡುಪ್ಲಿಕೇಟ್ ಆಗಿರ್ಬೇಕು ಬೇಡ? ಶಿಫ್ಟ್ ಆಗಿದ್ಮೇಲೆ ಇಲ್ಲ ಬೇಕಿರ್ಬೇಕು. ನೀವು ಇಲ್ಲಿ ತೋರಿಸಿರಿ ಡುಪ್ಲಿಕೇಟ್ ಎಷ್ಟು ತೋರಿಸಿರಿ? 6 ಲಕ್ಷ ಡುಪ್ಲಿಕೇಟ್ ತೋರಿಸಿರಿ. ಮತ್ 66 lakh ಯಾರು ಇವರು? ಒಂದ್ ಕಡೆ ಜಾಬ್ ಮಾಡ್ತಿರ್ತಾರ ಮಂದಿ, ಇನ್ನೊಂದ್ ಕಡೆ ಹೋಗಿರ್ತಾರ ಪಾಪ, ಅಲ್ಲಿ ಅವ್ರದ್ದು ಹೋಟೆಲ್ ಬೇಕು ಬೇಡ? ಮತ್ ನೀವು ಡಿಲೀಟ್ ಮಾಡ್ಬಿಡ್ತೀರ ಅಂದ್ರೆ ಎಲ್ಲ ನ್ಯಾಯ? ಈ ವೆಬ್ಸೈಟ್ ದಲ್ಲಿ ಹೋಗ್ರಿ, ಏನ್ ಬರ್ತಿತ್ತು ಮೊದ್ಲ, ಯಾರು ಅರ್ಹ ಮತದಾರರು ಬಿಟ್ಕೊಡುದಿಲ್ಲ ಅಂತ ಹೇಳಿ ಬರ್ತಿತ್ತು. ಈಗ ಅದು ತೆಗ್ದಿದ್ದಾರೆ CO ವೆಬ್ಸೈಟ್ ದಲ್ಲಿ. ಸ್ಟಾರ್ಟಿಂಗ್ SR ದಲ್ಲಿ ಯಾರು ಉಳಿಯಬಾರ್ದು ಅಂತ ಹೇಳಿತ್ತು, ಈಗ ಅದು ತೆಗ್ದಿದ್ದಾರೆ, ಅದು ಇಲ್ಲ. ಸೆಕೆಂಡ್, ಮ್ಯಾಪಿಂಗ್ ಸಲುವಾಗಿ ನಾವು ವಿಡಿಯೋ ಮಾಡೀನಿ. 2002 ಲಿಸ್ಟ್ ಬರೀ ಸರ್ಚ್ ಮಾಡಿದ್ರೆ ಹೆಸರು ಬರ್ತಿತ್ತು ಸರ್ ಮೊದ್ಲು ಈ ಸೈಡ್ ದಲ್ಲಿ. ಈಗ ಅದು ಇಂಟರ್ಫೇಸ್ ತೆಗ್ದಿದ್ದಾರೆ 8ನೇ ತಾರೀಕಿಂದ. ಮಂದಿ ಒದ್ದಾಡ್ತಾ ಇದಾರೆ ಬಿಕಾಸ್ ಟೆಕ್ನಿಕಲಿ ಎಲ್ಲ ರೆಸ್ಪೆಕ್ಟ್ ಅದ, ಎಕ್ಸ್ಪರ್ಟ್ ಅದ, ಸರ್ಚ್ ಮಾಡಬಹುದಿತ್ತು. ಸ್ಕ್ಯಾನ್ ಪೇಜಸ್ ನೋಡಿ ಎಷ್ಟು ಬೂತ್ ಅಂತ ನೀವು ಹುಡುಕ್ತೀರಿ, ದಟ್ ಇಸ್ ಎ ಮೇಜರ್ ಮಿಸ್ಟೇಕ್. ಇಂಟರ್ಫೇಸ್ ಹಾಕಾಕ್ತಾರೆ, ಇಂಟರ್ಫೇಸ್ ತೆಗಿತಾ ಇದ್ದಾರೆ. ಅಂದ್ರೆ ಮಂದಿಗೆ ನೀವು ಚಲೋ ಸುಲಭ ಮಾಡ್ಕೊಡಾಕ್ತಿರೋ ಕಷ್ಟ ಮಾಡ್ಕೊಡಾಕ್ತಿರೋ ಅಂತ ಹೇಳಿ ನಮ್ಗೆ. ಸೆಕೆಂಡ್, ಕರ್ನಾಟಕದಲ್ಲಿ ಸದ್ಯ ಯಾವುದೂ ಇಲೆಕ್ಷನ್ ಇಲ್ಲ. 40 ದಿನದಲ್ಲಿ SR ಮುಗಿಸ್ಬೇಕಂತೇಳಿ ಎಲ್ಲಿ ಪ್ರಕಾರ ಸುಪ್ರೀಂ ಕೋರ್ಟ್ ವಿರೋಧಂತೂ ನಾವು ಮಾಡೋದಿಲ್ಲ. SR ಮಾಡಿ ಅಂತ ಹೇಳಿದ್ವಿ ಸುಪ್ರೀಂ ಕೋರ್ಟ್, ಕರೆಕ್ಟ್ ಆಗಿ ಮಾಡಿ ಅಂತ ಹೇಳಿ. ಯು ಡು ಟೇಕನ್ ದ ಟೈಮ್ ಫಾರ್ 3 to 4 months, ರೈಟ್? ಇಲೆಕ್ಷನ್ ಆಮೇಲೆ ಮಾಡ್ಬೋದಿತ್ತು. ಯಾವ್ದಾರ ನೆಕ್ಸ್ಟ್ ಬೈ ಎಲೆಕ್ಷನ್ ಏನಾರು ಬಂದ್ರ ಯಾವ್ದು ಹೋಟೆಲ್ ಲಿಸ್ಟ್ ಇದೆ ಅದ್ರ ಮೇಲೆ ಎಲೆಕ್ಷನ್ ಮಾಡ್ಬೋದು. ಯಾಕಂದ್ರೆ ಅದ ಹೋಟೆಲ್ ಲಿಸ್ಟ್ ಪ್ರಕಾರ ಇವರೆಲ್ಲ MLA MP ಎಲ್ಲ ಆಗಿದ್ದಾರೆ. ಅದು ಒಂದು ಇಲೆಕ್ಷನ್ ಮಾಡ್ಬೋದಿತ್ತು. 3-4 ತಿಂಗಳು ಟೈಮ್ ಕೊಟ್ಟು BLOs ಪೋಲಿಯೋ ಕೆಲಸ ಮಾಡ್ಬೇಕು, BLOs ತಾಯಿ ಕಾರ್ಡ್ ಮಾಡ್ಬೇಕು, BLOs ಅಂಗನವಾಡಿ ಕೆಲಸ ಮಾಡ್ಬೇಕು, ಮತ್ತೆ ಇದು ಕೆಲಸ ಮಾಡ್ಬೇಕು. ಎಷ್ಟು ಪ್ರೆಷರ್ ಮೇಲೆ? ಸೆಕೆಂಡ್ ದಿನ ಇದನ್ನೆಲ್ಲ ಸರಳ ಮಾಡಿ ಟೈಮ್ ಕೊಡ್ರಿ ಅಂತ ಹೇಳಕ್ಕೆ ನಾವು ಎಲ್ಲ ಹುಟ್ರಸಿಗ ಟೈಮ್ ಕೊಡ್ರಿ. ಅಚ್ಚಾ, ಅದರ್ಸ್ ಅಂತ ಹೇಳ್ರಿ, ಆಬ್ಸೆಂಟಿ ತೋರಿಸಿದ್ರಿ, ಆಮೇಲೆ ಪರ್ಮನೆಂಟ್ಲಿ ವಾಟ್ ಆರ್ ಅದರ್ಸ್? Who are the others? Even ECI is not answering this question. Who are others? ನಾವು ಹುಡುಕಿ ರಿಸರ್ಚ್ ಮಾಡಿದ ಮೇಲೆ ಏನ್ ಗೊತ್ತಾಯ್ತು, ಫಾರ್ಮ್ ತಗೊಳ್ಳೋರು ನಿರಾಕರಿಸಿದವರು, ಬೇಡ ನಾ ಕೊಡುದಿಲ್ಲ SR ಅಂತ ಹೇಳಿ. ಅಂತ ಮಂದಿ ಎಷ್ಟಾದ್ರು ಗೊತ್ತೇನ್ರಿ? 4.5 ಲಕ್ಷ ಮಂದಿ ಅದಾರ ಕರ್ನಾಟಕದಲ್ಲಿ. ನಾವು SR ದಲ್ಲಿ ಭಾಗವಹಿಸುದಿಲ್ಲ ಅಂತ ಅವ್ರಿಗೆ ಅದರ್ಸ್ ಅಂತೇವ್ ನಾವು. ಇನ್ನು ಉಳಿದಿದ್ದ ಅದರ್ಸ್ ಯಾರ್ರಿ? ಆಮೇಲೆ ಇದಕ್ಕೆ ಮುಂದುವರೆದು ಹೇಳ್ತೀನಿ. ಈಗ ಬಸವಪ್ರಭು ಹೊಸಕೇರಿ ಸರ್ ಅವರು ಮೊದ್ಲಿಂದ ಓಟ್ ಹಾಕೊಂತ ಬಂದವರು ಅಲ್ಲ ಸರ್, ಕೋರ್ಟಿಗೆ ಹೋಗಿದ್ದಾರೆ ಅಲ್ಲ. ಈಗ ನಾವು ಚೆಕ್ ಮಾಡಿದೀವಿ ಎಲ್ಲ, ನಾನ್ ನಿಮ್ಗೆ ಎಲ್ಲರಿಗೂ ಪತ್ರಕರ್ತರಿಗೆ ಕಳಿಸಿದೀನಿ. ಈಗ ಒಂದೊಂದು ಬೂತ್ ಅಲ್ಲಿ ನಾನು ಮಾತಾಡ್ತಾ ಇರೋದು, ಇದು ಫುಲ್ ಅಲ್ಲ, ಇಡೀ ಧಾರವಾಡದ 17.6 ನಾವು ಮಾತಾಡ್ತಾ ಇಲ್ಲ. ನಾವಿಬ್ರು ಬೆಳಿಗ್ಗೆಯಿಂದ ಗುದ್ದಾಡ್ಕೊಂಡು ಅಣ್ಣ ನೀ ಅದನ್ನ ಮಾಡು, ನಾ ಇದನ್ನ ಮಾಡ್ತೀನಿ ಅಂತ. ಅದರಲ್ಲಿ ಬಸವಪ್ರಭು ಹೊಸಕೇರಿ ಅವರು ಒಂದು ಆಬ್ಸೆಂಟ್ ಇರ್ಬೇಕು, ಒಂದು ಶಿಫ್ಟೆಡ್ ಇರ್ಬೇಕು, ಒಂದು ಡಿಲೀಟ್ ಆಗಿರ್ಬೇಕು, ಇಲ್ಲ ಒಂದು ಅದರ್ಸ್ ನಲ್ಲಿ ಇರ್ಬೇಕು. ಇವರು ಶಿಫ್ಟೆಡ್ ಹೆಂಗಾಗ್ತಾರೆ? ಅಲ್ಲೇ ಹುಟ್ಟಿ ಅದೇ ಏರಿಯಾದ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹೇಳಿ ಒಬ್ಬ ನುರಿತ ಅಡ್ವೊಕೇಟ್ಗೆ ನೀವು ಈ ರೀತಿಯಲ್ಲಿ ಮಾಡ್ತಾ ಇದ್ದೀರಂತೆ. ಅಂದರೆ ಸಮಾಜದಲ್ಲಿ ಕೆಲಸ ಮಾಡ್ತಿರೋಂಥ ಒಬ್ಬ ಗಣ್ಯ ವ್ಯಕ್ತಿ ಪರಿಸ್ಥಿತಿ ಇದಾತು ಅಂದ್ರೆ, ಒಬ್ಬ ಸಾಮಾನ್ಯ ಹೆಣ್ಮಗಳು ಇಸ್ಬೆಲ್ಲ, ಆದಿವಾಸಿಗಳು, ದಲಿತರು, ಇನ್ನೊಬ್ಬರ ಮನ್ಯಾಗ ಬಾಂಡಿ ತಿನ್ನೋಂಥವ್ರು, ಕೂಲಿ ಮಾಡಿ ತಿನ್ನೋಂಥವ್ರು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ದುಡ್ಯಾಕ್ ಹೋದಂತ ಹೆಣ್ಣು ಮಕ್ಕಳದು ಮತ್ತು ಕೂಲಿ ಕಾರ್ಮಿಕರ ಪರಿಸ್ಥಿತಿ ಧಾರವಾಡನಲ್ಲಿ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನಾಗಿರಬಹುದು ಅನ್ನುವಂಥದ್ದು ನಂದು.
ಇಡೀ ದೇಶದಲ್ಲಿ ಅದು ನಾವು UP ನೋಡಿದ್ರೆ ಅವ್ರದ್ದು 15 crores ಇದೆಯಲ್ಲ ಜನಸಂಖ್ಯೆ, ಅದರಲ್ಲಿ ಅವ್ರದ್ದು 2,76,00,000 ಡಿಲೀಟ್ ಆಗಿತ್ತು ಫಸ್ಟ್ ಇದರಲ್ಲಿ. ನಮ್ಮದು ಇಡೀ ಕರ್ನಾಟಕದಲ್ಲಿ ನಾವಿರೋದು 6 ಕೋಟಿ. 6 ಕೋಟಿನಲ್ಲಿ ನಮ್ದು ಡಿಲೀಟ್ ಆಗಿರುವಂತದ್ದು 1,11,56,000. ಅಂದ್ರೆ ಇಡೀ ದೇಶದ ಇಡೀ ದೇಶ ಹೋಲಿಸಿದ್ರೆ ಕರ್ನಾಟಕ ಹೈಯೆಸ್ಟ್ ಡಿಲೀಟ್ ಆಗಿದೆ. ಅಂದ್ರೆ ಇದರ ಹಿಂದಿನ ಹುನ್ನಾರ ಏನು? ಈಗ ಒಬ್ಬ ಬಸವಪ್ರಭು ಅಲ್ಲ, ಈಗ ನನ್ನದು ಕೂಡ ಆಗಿದೆ, ಇಸಬೆಲ್ಲಂದೂ ಆಗಿದೆ. ಆದ್ರೆ ನಾವು ಫೈಟ್ ಮಾಡಿ ನಂದು ಕರೆಕ್ಟ್ ಆಗಿ ಡಿಲೀಟ್ ಮಾಡಿ ಹಾಕಿದ್ರು. ನಾನು ಮೊನ್ನೆ ತುಂಬಾ ಗದ್ದಲಾಯ್ತು, ಹೇಳಕ್ ಆಗಿಲ್ಲ, ಡಿಲೀಟ್ ಮಾಡಿ ಹಾಕಿದ್ರು. ಐ ಫೋರ್ಟ್ ಫಾರ್ ದ್ಯಾಟ್. ಇಷ್ಟು ವರ್ಷ ನಾನು ಮಾಡಿದ್ದೀನಿ, ನನ್ಗೆ ಯಾಕೆ ಡಿಲೀಟ್ ಮಾಡ್ತೀರಿ? ಆಮೇಲೆ ಫಾರ್ಮ್ ನಂಬರ್ 6 ನಾನು ತುಂಬಿ ಇಮಿಡಿಯೇಟ್ ನಾನು ಅಪೀಲ್ ಮಾಡಿ ನಾನು ಹಾಕಿದಾಗ ನನ್ನ ಹೆಸರು ಹೊಸದು. ಈಗ ನಂದೇನ್ ಸಮಸ್ಯೆ, ನಮ್ಮಂತ ಹೆಣ್ಮಕ್ಳದೇನಂತ ಇದಂದ್ರೆ ಈಗ ಲಾಜಿಕಲ್ ಡಿಸ್ಕ್ರಿಪೆನ್ಸಿನಲ್ಲಿ ನಮ್ದು ಏನಾಗ್ತದೆ ಅಂದ್ರೆ, ಮುಖ್ಯವಾಗಿ ನಂಗೆ ತುಂಬಾ ಟೆನ್ಷನ್ ಆಗ್ತಾ ಇರೋದು, ಇನ್ನು ಮುಂದೆ 17 ತಾರೀಕಿನೊಳಗೆ ಅಷ್ಟೇ ನಮ್ಗೆ ಟೈಮ್ ಕೊಟ್ಟಿದ್ದಾರೆ. ಅಷ್ಟ್ರೊಳಗೆ ನಾವ್ ಏನ್ ಮಾಡ್ಬೇಕು, ನನ್ನ ತಾಯ್ದು ತರಬೇಕು, ಇಂಥವ್ರಿಗೆ ನಾ ಹುಟ್ಟೀನಿ ಅಂತ ನಾನು ಡಾಕ್ಯುಮೆಂಟ್ ತರಬೇಕು, ನಂದು SSLC ನಂದು ಕಾರ್ಡ್ ತರಬೇಕು. ಈಗ ಕೆಲವು ಹೆಣ್ಮಕ್ಳಿಗೆ ಏನಾಗಿದೆ, ತಂದೆ ತಾಯಿ ತೀರ್ಕೊಂಡಿದ್ದಾರೆ, ಅವ್ರಿಗೆ ಹಿಂದಿಲ್ಲ ಮುಂದಿಲ್ಲ, ಗಂಡನ ಮನೆಗೆ ಮದುವೆ ಮಾಡ್ಕೊಂಡು ಬಂದಾರ, ಎಷ್ಟು ಮಕ್ಕಳಾಗಿದ್ದಾರೆ, ಮೊಮ್ಮಕ್ಕಳಾಗ್ಯಾರ. ಈಗ ಅಂತವ್ರಿಗೆ ಹೋಗಿ ತಾಯಿ ತಂದಿದ್ದು ಡಾಕ್ಯುಮೆಂಟ್ ತಗೊಂಡ್ ಬರ್ರಿ, ಯಾಕಂದ್ರೆ ಹೆಸರು ಬದಲಾವಣೆ ಆಗಿದೆ. ಒಂದು ಅಕ್ಷರ, ಒಂದು ಪಾಯಿಂಟ್, ಒಂದು ಏನಂತಾರೆ, ಒಂದು ಸಣ್ಣದೊಂದು ಫುಲ್ ಪಾಯಿಂಟ್ ಬಂದು ಈ ಇದ್ದಿದ್ದು ದೊಡ್ಡ ಇಸಬೆಲ್ಲ ಈ ಹೋಗಿ ದೊಡ್ಡ ಈಳಿಗೆ ಆದ್ರೂ ಕೂಡ ಅದು ನಮ್ಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿನಲ್ಲಿ ಬರ್ತಾ ಇದೆ. ಸೊ ಈ ರೀತಿ ಡಿಲೀಟ್ ಎಷ್ಟು ಆಗ್ಬಹುದು? ಐತಿ ಪೇಪರ್ ಇದು ನಾವು DC-ಗೂ ಕೊಟ್ಟಿವಿ, ಹೋಗಿ ನಮ್ಗೆ ಕ್ಲಿಯರಿಫೈ ಮಾಡಿ ಅಂಜುಮನ್ ಇಸ್ಲಾಂನಿಂದ DC ಕೊಟ್ಟಿವಿ. 12ನೇ ಜುಲೈಗ ಮತ್ ಅನೂಪ್ ಕುಮಾರ್ ಸರ್ ಬಂದು ಅಪ್ಪ ಅಮ್ಮ ಅಜ್ಜ ಅಜ್ಜಿ ನಾ ಅಕ್ಕ ಅಂತ ಹೇಳ್ತೇನೆ ಅಂತ ಹೇಳಿದ್ರು. ಹೇಳಿದ್ರು ಎಷ್ಟು ದಿನ ಡಿಫ್ರೆನ್ಸ್ ಆಯ್ತು? 10 ದಿನ ಡಿಫ್ರೆನ್ಸ್ ಆದ್ಮೇಲೆ ಬಂದ್ ಹೇಳಿದ್ರು. 10 ದಿನ ಫಾರ್ಮ್ ನಾವು ಕಾಕಂದು ಮಾಪೇನ್ ಮಾಡಿವಿ, ದೊಡ್ಡಪ್ಪಂದು ಮಾಡಿವಿ, ಅಜ್ಜಿದು ಮಾಡಿವಿ, ಅತ್ತಿ ಮೋದ್ ಮಾಡಿವಿ. ಇದನ್ನ ಈಗೇನ್ ಹೇಳ್ತಾರೆ, ಆಗುದಿಲ್ಲ ಅಂತ ಹೇಳಿ ಮ್ಯಾಪಿಂಗ್ ತೆಗಿತಾ ಇದ್ದಾರೆ. ಇದು ಇಲೆಕ್ಷನ್ ಕಮಿಷನ್ ಮಿಸ್ಟೇಕ್, ನಮ್ದಲ್ಲ. 10 ದಿನ ಕಳೀತು. ಸೆಕೆಂಡ್, ಮ್ಯಾಪಿಂಗ್ ಮಾಡಿದ್ಮೇಲೆ ರಿಪೋರ್ಟ್ ಕೊಡ್ತಾರೆ ಕರ್ನಾಟಕದವರು 93% ಮ್ಯಾಪಿಂಗ್ ಆಗಿದೆ ಅಂತ ಹೇಳಿ. 20 ಲಕ್ಷ ವೋಟರ್ ಹೆಂಗ್ ಹೊಂಟು ಈಗ ಹೊರಗಡೆ? 20% ವೋಟರ್ ಡಿಲೀಟ್ ಆಗತ್ತಾವ ಹೆಂಗೆ? ಮತ್ ಮ್ಯಾಪಿಂಗ್ ಎಲ್ಲರದು ಆಗಿದ್ದೀರಿ 93%. ಇಲ್ಲೇ ನೋಡಿ ಆಯ್ತಲ್ಲ, 20% ಡಿಲೀಟ್ ಆಗ್ತಾ. ಹೌ ಮತ್ ಮ್ಯಾಪಿಂಗ್ ಯಾರು ಕೂಡ ಮಾಡಿದಿರಿ ನೀವು? ಇದು ನಮ್ ಸವಾಲ್. ನಾವೇನ್ ಹೇಳ್ತಾ ಇದೀವಿ, ಗಡ್ಬಡ್ಲೆ SR ಮಾಡಕ್ ಹೋಗೋಕ್ಕಿಂತ ಟೈಮ್ ತಗೊಳ್ರಿ. ಟೇಕ್ 2 to 3 months ಟೈಮ್. ಲೆಟ್ ವಿ ಸರ್ಚ್ ಫಾರ್ ದಿ ವೋಟರ್ಸ್. ಪರ್ಮನೆಂಟ್ ಶಿಫ್ಟೆಡ್ ಅಂತ ಹೇಳಿ ವೋಟರ್ನು ಡಿಲೀಟ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ನಾವು. ಯಾಕಂದ್ರ ಇಲ್ಲ ಡೂಪ್ಲಿಕೇಟ್ ಯಾಕೆ ಮಾಡಿದ್ರಿ? DD ASDTO ಮಾಡಿ ಯಾಕೆ ಮಾಡಿದ್ರಿ? ಶಿಫ್ಟೆಡ್ ಅಂತ ಮಾಡಿ ಡೂಪ್ಲಿಕೇಟ್. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಶಿಫ್ಟೆಡ್ ಅಂಡ್ ಡೂಪ್ಲಿಕೇಟ್? ನಾವು ಶಿಫ್ಟ್ ಮಾಡಿವಿ, ಡೂಪ್ಲಿಕೇಟ್ ವೋಟರ್ ಆಗಿರ್ಬೋದು. ನಾ ಇಲ್ಲಿದ್ದೆ, ಹುಬ್ಳ್ಯಾಗಿದ್ದೆ, ಇಲ್ಲಿ ಬಂದೆ, 2 ಕಡೆ ಇತ್ತು, ಒಂದ್ ಕಡೆ ಡಿಲೀಟ್ ಮಾಡ್ತೀನಿ ನಾನು. ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹೇಳಿದ್ರೆ ನಾ ಎಲ್ಲಿ ಮ್ಯಾಪಿಂಗ್ ಮಾಡಿ ತೋರಿಸ್ಬೇಕು ಬೇಡ? ನೀವು ಆಗಿರ್ಬೇಕಲ್ಲ. ಈ ಈಸ್ ಅ ವ್ಯಾಲಿಡ್ ವೋಟರ್. ನಾವು ಅಂತ ಮತದಾರರು 66 ಲಕ್ಷ ಮತದಾರ ಅದಾರ, 66 lakhs. ಯು ಆರ್ ಗೋಯಿಂಗ್ ಟು ಡಿಲೀಟ್ ದೆಮ್ ಅಂಡ್ 16 lakhs ಆರ್ ಅಬ್ಸೆಂಟಿ. ಇದು ಡಿಲೀಟ್ ಮಾಡ್ತೀರಾ? 82.89 lakhs ಡಿಲೀಟ್ ಮಾಡ್ತೀರಾ? ಅಲ್ಲೇ ಇಷ್ಟು ಮಂದಿ ಕೋಟಿಗೆ ಹೋಗ್ಬೇಕಾ ಈಗ? ನೆಕ್ಸ್ಟ್, BLOs ಟ್ರೈನಿಂಗ್ ಕೊಡುವಾಗ ವಿದ್ಯಾವರ್ಧಕ ಸಂಘದಲ್ಲಿ 2 ಸೆಷನ್ ಇಟ್ಟಿದ್ರು. ಒಂದೊಂದ್ಸಲ 500-600 BLS ಮತ್ತು BLOs ಕೂಡ ಬಂದಿದ್ರು. 4x4 ಇಂಚ್ ಸ್ಕ್ರೀನ್ ಇತ್ತು ನಿಮ್ದು. 50 ಮೀಟರ್ ದೂರ ಇದೆ ಹಿಂದೆ ಕುಂತವ್ರದ್ದು. ಏನು ಗೊತ್ತಾಗಿಲ್ಲ BLO. 2-3 BLO ನೀವು ಮಾತಾಡ್ರಿ, ಮಾಧ್ಯಮದವ್ರು ಹೋಗಿ ಎಲ್ರು ಡಿಫ್ರೆಂಟ್ ಆನ್ಸರ್ ಹೇಳ್ತಾರೆ. ಹೇಳ್ತೀನಿ ಕೇಳಿ ಕ್ವಶನ್. ಟಿವಿನ್ಸ್ ಇದ್ದಲ್ಲಿ ಏನ್ ಮಾಡ್ಬೇಕು? ತಗೊಳುದಿಲ್ಲ ಮ್ಯಾಪಿನ್. ಅವಳು ಜೋಳಿ ಮಕ್ಕಳು ಹುಡ್ತಾರಲ್ಲ, ಮ್ಯಾಪಿನ್ ತಗೊಳಿದ್ರೆ ಒಂದ ಮಗಳು ತಗೊಳಾಕ್ತಿತ್ತು, ಒಂದ ಮಗನ್. ವ್ಯಾಲಿಡ್ ಕ್ವಶನ್ ಇದು, ಬರ್ಕೊಡ್ರಿ ಮಾಧ್ಯಮದವ್ರು. ಟ್ವಿನ್ಸ್ 6 ಮಂದಿ ಯಾಕೆ ಪ್ರಾಗ್ನಿ ಮಾಡ್ಬೇಕ್ರಿ? 6 ಮಕ್ಕಳು 6 ಮಂದಿ ಯಾಕೆ ಪ್ರಾಗ್ನಿ ಮಾಡ್ಬೇಕು ಮ್ಯಾಪಿಂದಾಗ? ನಮ್ದ ಒಂದ್ ಕೇಸ್ ಐತಿ, ಜೆನ್ಯೂನ್ ಕೇಸ್. ಅವ್ರು ತಿರ್ಕೊಂಡಾರ 2002 ಮುಂಚೆ. ಅಪ್ಪಾರ ಅದಾರ, 8 ಮಕ್ಕಳ ಅದಾರ. ಯಾರು 2002 ಮೇಲೆ ಇಲ್ಲ, ಅಟ್ಟ 18 ವರ್ಷ ಆಗಿದ್ದಿಲ್ಲ. ಈಗ ಎಲ್ಲಾರು 18 ವರ್ಷ ಆಗ್ಯಾರ. 6 ಮಂದಿ ಮತ್ 2 ಮಂದಿಗೆ ನೋಟಿಸ್ ತಗೊಂಡ್ ಹೋಗ್ಬೇಕು. ಅವರು ಸುಳ್ಳು ಹೇಳ್ದ, ಒಬ್ಬ ದುಬೈದಾಗ ಕೆಲಸ ಮಾಡ್ತಾನ, ಅಲ್ಲಿಂದ ಬರ್ ನೋಟಿಸ್ ಹೋಗ್ಬೇಕು. ನಾವು ಅವ್ರ ವಕೀಲ್ ಪರವಾಗಿ ಮಾಡ್ಬೇಕು. ಯು ಆರ್ ವೇಸ್ಟಿಂಗ್ ಅವರ್ ಟೈಮ್. ಸಿಂಪ್ಲಿ ಯು ಆರ್ ವೇಸ್ಟಿಂಗ್ ಅವರ್ ಟೈಮ್. ನೆಕ್ಸ್ಟ್, ನಾವು 3-4 ತಿಂಗಳ ಟೈಮ್ ಕೇಳತ್ತೀವಿ, ಅದ್ರ ಟೈಮ್ ಕೊಡ್ಸಕ್ ಹೇಳ್ರಿ. ಈಸಿಯಾಗಿ ನೀವು ಮಾಧ್ಯಮ ಮಾಡ್ತೀವಿ, ಆರಾಮ್ಸೆ ಮಾಡಿಬೇಕು. ಎಲ್ಲೂ ಯಾರು ಓಡ್ ಹೋಗುದಿಲ್ಲ. ನಾವು ಇಲ್ಲೇಗ ಭಿಕ್ಷುಕರಿಗೂ ಮತ್ತ ಅಂಗವಿಕಲರಿಗೂ ನಾವು ಇಂಟರ್ವ್ಯೂ ಮಾಡಕತ್ತೀವಿ. ಒಬ್ಬ ನಡ್ಯಾಕ್ ಬರುದಿಲ್ಲ, ನಡ್ಯಾಕ್ ಬರಾಕ್ತಿಲ್ಲ ಪಾಪ. ಅವ ಬಾಂಗ್ಲಾದೇಶ ಬಂದಾನ. ಅವ್ನ ವಯಸ್ಸು 54 ವರ್ಷ. ಈಗ ಅವ್ನಿಗೆ SR ಬಗ್ಗೆ ಗೊತ್ತಿಲ್ಲ, ಫಾರ್ಮ್ ಬಗ್ಗೆ ಇಲ್ಲ. ಹಿ ಈಸ್ ಮೆಚೂರ್ಡ್. ಕರೆಕ್ಟ್ ಮಾತಾಡ್ತಾನೆ. ಮೆಚೂರ್ ಇಲ್ಲ ಅಂತ ಬಿಟ್ಬಿಡ್ತೀವಿ ನಾವು.
ದಿವಾನ ಇದೈತೆ ಹುಚ್ಚಾಗನ್ ಬಿಡ್ತೀವಿ ಅಂತಾರು ಅರ್ಹರಿಲ್ಲ. ಇಂಥವ್ ಮಾತಾಡತ್ತಾರ. ಮನಿ ತೋರ್ಸಾಕತ್ತಾನ, SR ಫಾರ್ಮ್ ಬಂದಿಲ್ಲ ಇಂಥವ್ರು. ಮತ್ ಫಾರ್ಮ್ 6 ತುಂಬಬೇಕು. ಹೂ ಹ್ಯಾಸ್ ಟು ಹೆಲ್ಪ್ ದೆಮ್? BLO ಮನಿಗ್ ಬಂದಿಲ್ಲ, ಮನಿನೇ ಎಲ್ಲ ಒಂದ್ ಕಡೆ ಇದ್ರಲ್ಲಿ ಮಕ್ಕೋತಾನ, ಅಲ್ಲೇ ಮಕ್ಕೋತಾನ. ಯಾರು ಮಾಡ್ಬೇಕು? ಈಸ್ ವೋಟರ್, ಅವ್ರಿಗೆ ಬಿಡ್ತೀರಾ ನೀವು? ನೆಕ್ಸ್ಟ್ ನಮ್ಗೇನ್ ಬೇಕು? ನಾವು ಸಿಂಪಲ್ ಏನ್ ಕೇಳ್ತೀವಿ, ಒಬ್ನು ಅರ್ಹ, ಬೇರೆ ಅರ್ಹ ಇಲ್ಲ ಅಂದ್ರೆ ತೆಗ್ದು ಹಾಕ್ರಿ. ನಮ್ದು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಯಾರು ಅರ್ಹ ಮತದಾರರು ಬಿಟ್ಟು ಹೋಗ್ಬಾರ್ದಂತ ನಮ್ದು ಅಷ್ಟ ಚಿಂತೆ. ನೀವೇನ್ ಸ್ಲೋಗನ್ ಕೊಟ್ಟಿ SR ಚಾಲೂ ಮಾಡಿದ್ರಿ, ಯಾರಿಗೂ ನಾವು ಬಿಡುದಿಲ್ಲ ಅಂತ ಹೇಳಿ, ಅದನ್ನ ಮಾತು ಉಳಿಸ್ಕೊಡ್ರಿ. ಯಾಕೆ ಪದೇ ಪದೇ ಮಾತು ಚೇಂಜ್ ಮಾಡಕತ್ತೀರಿ? ಇದರಿಂದ ಏನಾರು ಹುನ್ನಾರ್ ನಡೆದಿರ್ಬೋದು ಅಂತ ನಮ್ದು ವಿಚಾರ. ಅದಕ್ಕೇನ್ ಮಾಡ್ರಿ, ದಯವಿಟ್ಟು ಟೈಮ್ ಕೊಡ್ರಿ. 3-4 ತಿಂಗಳ BLOಸ್ಗೂ ಆರಾಮ್ ಟೈಮ್ ಸಿಗ್ತದೆ. ಅವರು ಗಡ್ಬಡ್ಲಿ ಕೆಲಸ ಮಾಡೋದಿಲ್ಲ, ಅವರು ಮ್ಯಾಪಿಂಗ್ ಮಾಡಿ ಚೆಕ್ ಮಾಡಿದ್ ಮಾಡ್ತಾರ. ಆಮೇಲೆ ಟೈಮ್ ಕೊಡು ಮುಂಚೆ ನಮಗ ಯಾರ್ ಕೂಡ ಮ್ಯಾಪಿಂಗ್ ಮಾಡ್ಬೇಕಂತ ಹೇಳ್ಬೇಕು. ಅದು ಕ್ಲಿಯರ್ ಇಲ್ಲ. ಮಾವ ಆಗ್ಲಿ ಇದಾಗ್ಲಿ ಎಲ್ಲ ಲಿಸ್ಟ್ ಕೊಡ್ಬೇಕು. ಇದು ಫಾದರ್ ನಾನು ಸಂಜೆ ಇಲ್ಲ ಸರ್, ಇಲ್ಲಿದೆ ಸರ್ ಚೇಂಜ್ ಮಾಡಿ ಜನರೇಟ್ ಮಾಡ್ಸಿದ್ವಿ ಫಾರ್ಮ್. ಇದು ಇಟ್ ವಾಸ್ ಎನ್ ಅಬ್ಸೆಂಟಿ. ನಾವ್ ಇವಾಗ ಅರ್ಹ ಮತದಾರ ಈಗ ಸರ್ದ್ ಆಗ್ಯದಲ್ರಿ. ಈಗ ಇವ್ರದ್ದು ಶಿಫ್ಟ್ ಮಾಡ್ಯಾರ, ಅವ್ರದ್ದು ಅಬ್ಸೆಂಟ್ ಅಂತ ಅದಕ್ಕೆ ಇವ್ರ 82 ಲ್ಯಾಕ್ ಮಂದಿ ಅರ್ಹ ಮತದಾರ ಅಂತ ಹೇಳ್ತೇವೆ ನಾವು. ಇಲ್ಲ ಅಂದ್ರೆ ಡುಪ್ಲಿಕೇಟ್ ದಲ್ಲಿ ಸೇರಿಸಿ ತೋರಿಸ್ರಿ ಎಲ್ಲಿ ಡುಪ್ಲಿಕೇಟ್ ಆಗಿರೋ. ಹೆಂಗ್ ತೋರಿಸಿರ್ಲ 6.5 ಲಕ್ಷ ಹೆಂಗ್ ಡುಪ್ಲಿಕೇಟ್ ತೋರಿಸಿರ್ಲ, 60 ಲ್ಯಾಕ್ ಡುಪ್ಲಿಕೇಟ್ ತೋರಿಸಿರ್ಲ. ಯಾಕೆ ಸುಮ್ಮನೆ ಇದು ಮಾಡಿರಿ? ಅವ್ರ ಅದರ್ಸ್ ಆಗ ಏನೇನ್ ಕ್ಯಾಟಗರಿ ಬರ್ತಾವ ಅದು ನಮ್ಗೆ ECದಿಂದ ಬೇಕು. ಇದನ್ನ ಮಾಧ್ಯಮ ಮಿತ್ರರಿಂದ ನಾವು ಇದಕ್ಕೆ ಕೇಳ್ಕೊಳ್ತೀವಿ. ಈಗ ನಮ್ದು ಮುಖ್ಯ ಡಿಮ್ಯಾಂಡ್ ಏನಿದೆ ಅಂದ್ರೆ, ನಾಗರಿಕ ಕಾವಲು. ಈಗ ಕರ್ನಾಟಕ ರಾಜ್ಯದಲ್ಲಿ ಸರ್ವ ಪಕ್ಷಗಳು, ಸರ್ವ ಸಂಘಟನೆಗಳೆಲ್ಲ ಸೇರಿ ಕರ್ನಾಟಕದಲ್ಲಿ ಈ ತರ ಆಗ್ಬಾರ್ದು ಅಂತ ತುಂಬಾ ಎಫರ್ಟ್ ಮಾಡಿ 1 ವರ್ಷದಿಂದಲೂ ಇದು ಒಂದು ಕ್ರಮವಾಗಿ ನಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಬಂದದ್ದು. ಸೊ ಈಗ ಏನ್ ಮಾಡ್ತಾ ಇದೀವಿ, ಎಲ್ಲಾ ಕಡೆ ನಾವು ನಾಗರಿಕ ಮತ ಕಾವಲು ಸಮಿತಿಗಳನ್ನ ನಾವು ಮಾಡ್ಕೊಂಡು ಈಗಾಗಲೇ ಹೆಲ್ಪ್ ಡೆಸ್ಕ್ ಗಳನ್ನ ಮಾಡಿರುವಂತದ್ದು, ಸರ್ಕಾರದ ಮೇಲೆ ಒತ್ತಡ ತಂದಿದ್ದು. ಕೆಲವು ಕಡೆ ಆಗಿದೆ, ಕೆಲವು ಕಡೆ ಆಗಿಲ್ಲ. ಈಗ ಇವ್ರು ಹೇಳಿದಂಗೆ ನಮ್ಗೆ ಜಾಸ್ತಿ ಸ್ವಲ್ಪ ಕಾಲಾವಕಾಶವನ್ನ ಕೊಡಿ. ಆ ಕಾಲಾವಕಾಶವನ್ನ ಕೊಡಿ ಮತ್ತು ಹೆಚ್ಚಿನ ಮತ ಕಾವಲು ಸಮಿತಿಗಳ ನಿರ್ಮಾಣಗಳನ್ನ ಸರ್ಕಾರದವರು, MLAಗಳು, ಇದೆಲ್ಲ ಸಚಿವರು ಅವರೆಲ್ಲ ಬಿಟ್ಕೊಂಡು ಈಗ ಎಲ್ಲ ಸೆಟ್ಲ್ ಆಗಿದ್ದಾರೆ. ಆದಷ್ಟು ಸರ್ಕಾರದ ಮೇಲೆ ಒತ್ತಡ ತಂದು ಎಲ್ಲ ಒಂದು ಬೂತ್ ನಲ್ಲಿ ಕಾವಲು ಸಮಿತಿಗಳನ್ನ ಮಾಡಿದ್ದಾರೆ. ಅದನ್ನೇ ಸರ್ ನಾನು ಮಾತಾಡ್ತಾ ಇದ್ದೇನೆ. ಅದಕ್ಕೆ ರಾಜಕಾರಣಿಗಳ ಜೊತೆ ಕೆಲಸ ಮಾಡ್ತಾ ಇದ್ದೀವಿ, ಎಫರ್ಟ್ ಎಷ್ಟು ಹಾಕಿದೀವಿ. ನಾನು ಕೆಲವ್ರು ಮಾಡ್ತಾ ಇದೀವಿ, ನಾವು ಹೇಳ್ತೀವಿ ನಿಮಗೆ. ಸರ್ಕಾರದ ನಮ್ದೇನು ಮನವಿ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಈಗ ನಾನು ಹೇಳಿದೆ, ಒಂದು ಹೆಣ್ಮಗಳಿದ್ದಾಳೆ, ತಂದೆ ತಾಯಿ ಇಲ್ಲ, ಗಂಡನ ಮನೆಗೆ ಮದುವೆ ಹಾಕೊಂಡು ಬಂದಿದ್ದಾಳೆ, ಅವರಿಗೆ ಪ್ರೊಜನಿ ಮ್ಯಾಪಿಂಗ್ ಮಾಡಕ್ಕೆ ಯಾರು ಇಲ್ಲ. ಸೊ ಪ್ರೊಜನಿ ಮ್ಯಾಪಿಂಗ್ ಮಾಡ್ಲಿಕ್ಕೆ ಯಾರು ಇಲ್ಲದಂತವರಿಗೆ ಒಂದು ಬೇರೆ ಏನಾದ್ರೂ ಅವರಿಗೆ ಒಂದು ಅವಕಾಶವನ್ನ ಕೊಡಬೇಕು. ಅವ್ರದ್ದು ಸ್ಕೂಲ್ ಸರ್ಟಿಫಿಕೇಟ್ ಇದೆ, ಎಲ್ಲ ಇದೆ, ಅವ್ರು ಮದುವೆ ಹಾಕೊಂಡು ಬಂದಿದ್ದಾರೆ, ಅವ್ರಿಗೆ ನೀವು ರಹವಾಸಿ ಪತ್ರ ಈಗ ಕೊಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ, ಕೊಡ್ತಾ ಇದ್ದಾರ. ಅದ್ರ ಇನ್ನೂ ಕೂಡ ಫಾಸ್ಟ್ ಆಗಿ ಅದು ಆಗ್ಬೇಕು. ನಂದು 3ನೇ ಡಿಮ್ಯಾಂಡ್ ಏನಿದೆ ಅಂದ್ರೆ, ಯಾರ ನಲ್ಲಿ ನಾನು ಓಡಾಡಿ ಕೆಲಸ ಮಾಡಿದ್ದೀನಿ, ಎಲ್ಲರೂ ಶೋಕೇಶ್ ಮಾಡ್ತಾ ಇದ್ದಾರೆ, ಎಲ್ಲರೂ ಯಾಕಂದ್ರೆ ನಾವಲ್ಲಿ ಮುಂದಕ್ಕೆ ಹೋಗ್ತಿದ್ದೀನಿ. 4 ಜಿಲ್ಲೆಗಳಲ್ಲಿ ಎಲ್ಲ ಕಡೆ ನಾನು ಓಡಾಡ್ತಾ ಇದ್ದೀನಿ. ಬರೀ ಅಂಗನವಾಡಿ ಕಾರ್ಯಕರ್ತರು, ನಾಗರಿಕ ಸಮುದಾಯದವರು, ಇಂಥ ಚಳುವಳಿ ಕಟ್ಟಂತವ್ರು, ಪ್ರೆಸ್ ರಿಪೋರ್ಟರ್ಸು, ಅವ್ರಿಗೇನೆ ಜನರ ಮತದಾನದ ಹಕ್ಕನ್ನು ಉಳಿಸುವುದಾಗಿದೆ. ರಾಜಕಾರಣಿಗಳಿಗೆ ಬರೀ ಮಂತ್ರಿಗಿರಿ, ಕರ್ನಾಟಕದವ್ರಿಗೆ ಮಂತ್ರಿಗಿರಿ, ದಿಲ್ಲಿ, ನಾವೆಲ್ಲ ಫೋನ್ ಮಾಡಿದ್ರೆ ಅಲ್ಲದೀನಿ ಇಲ್ಲದೀನಿ, ಆಮೇಲೆ ಫೋಟೋಸ್ ವಿಡಿಯೋ ದಯವಿಟ್ಟು ನೀವು ರಿಪೋರ್ಟ್ ಮಾಡ್ರೆ ಹಾಕ್ರಿ. ನನ್ಗೆ ಯಾರ್ದು ಚಿಂತೆ ಇಲ್ಲ. ಯಾಕಂದ್ರೆ ನಮ್ಮ ಮನೆ ಬಾಗ್ಲಿಗೆ ಬರ್ತಾರೆ ಇವ್ರು ಕೈ ಕಾಲು ಬಿಳ್ಕೊಂಡು. ನಂದು ಇವ್ರದ್ದು ಎಕ್ಸ್ಪೀರಿಯನ್ಸ್ ಕೇಳ್ರಿ ಕಾರ್ಪೊರೇಟರ್ದು. ನೆಕ್ಸ್ಟ್ ಟೈಮ್ ಇದ್ದ ಶೀಟ್ ಸಿಗ್ತೇನೆ ಏನ್ ಗೊತ್ತಂತ ಹೇಳ್ತಾರೆ. ನಾವ್ ಹೇಳಿದ್ವಿ 4 ವರ್ಷ ಎಂಜಾಯ್ ಮಾಡಿಲ್ಲ ಪವರ್, ಅದ್ರ ಸಂಬಂಧ ಮಂದಿ ಋಣ ತೀರಿಸ್ರಿ ಅಂತ ಹೇಳಿ. ಅಣ್ಣ ಇದು ಧಾರವಾಡ ಖಾತ್ರಿ ಆಗ್ಬೇಕಂತ ನಾವೇ ಕೆಲಸ ಮಾಡೋದು. ನಾವಿಬ್ರು ಏನ್ ಮಾಡಿದ್ವಿ, ಎಲ್ಲಾ ಕಾರ್ಪೊರೇಟರ್ಸ್ ಕರ್ಸಿ ಒಂದು ಮೀಟಿಂಗ್ ಮಾಡಿ ಎಲ್ಲಾರ್ಗು ಕೆಲ್ಸಕ್ಕೆ ಹಚ್ಚೋಣ್ರಿ ಅಂತ ನಾವಿಬ್ರು ಪ್ಲಾನ್ ಮಾಡಿ ಮಾತಾಡ್ತೀನಿ. ಯಾವ್ದಾರ ಕಾರ್ಪೊರೇಟರ್ ಇರ್ಲಿ, ನೋ ಒನ್ ಇಸ್ ಇಂಟ್ರೆಸ್ಟೆಡ್ ಇನ್ ದಿಸ್. ಯಾರು ಬಂದಿಲ್ರಿ ನಮ್ಮ ಕಡೆ. ಒಬ್ರು ಇಬ್ರು ಬಂದಿದ್ದಾರೆ ಕಾರ್ಪೊರೇಟರ್ಸ್ ಮತ್ತೆ ಮೇಯರ್. ನಾನು ಯಾಕಂದ್ರೆ ಕೆಲವ್ರ ಹೆಸರು ಈಗ ಹೇಳಲ್ಲ, ಕೆಲವರು ನನ್ನ ಜೊತೆ ಸಾಥ್ ಕೊಟ್ಟಿದ್ದಾರೆ. ಕೆಲವು ಕಾರ್ಪೊರೇಟರ್ಸ್ ಟೈಮ್ ತಗೊಳ್ಳೋದು ಮತ್ತೆ ಅವೇರ್ನೆಸ್ ಮಾಡ್ಕೋಬಹುದು ನಾವು. ಸ್ವಲ್ಪ ಟೈಮ್ ಇನ್ನೊಂದು ಟೈಮ್